ಇಮ್ಯೂನ್ ಸಿಸ್ಟಮ್ ನಮ್ಮನ್ನೇ ಡೆಸ್ಟ್ರಾಯ್ ಮಾಡುತ್ತೆ. ಬೋನ್ ಹೇಗೆ ಹೀಗಿರಬೇಕು ಕಾಲಲ್ಲಿ ಅಂತ ತಗೊಂಡ್ರೆ ದಿಸ್ ಇಸ್ ಯುವರ್ ಬೋನ್ ಆ್ಯಂಡ್ ದಿಸ್ ಮೂಮೆಂಟ್ ವಿಲ್ ಬಿ ಹ್ಯಾಪನಿಂಗ್. ಹೆಂಗೆ ಪೋಸ್ಟ್ ಚೇಂಜ್ ಆಗುತ್ತೆ ಅಂದರೆ ಹೀಗೆ ಹೋಗಿ ಅಂಟ್ಕೊಂಡಿರೋದು ಹೀಗೆ ಇಟ್ ಡಿಫರ್ಸ್. ಅನಾಟಮಿಕಲ್ ಪಾಸ್ಚರೇ ಚೇಂಜ್ ಆಗಿಬಿಡುತ್ತೆ. ಇಂಡಿಯನ್ ಇದು ಹೇಗೆ ಅಂದರೆ ನಮ್ಮಲ್ಲಿ ಹೋಮ್ ರೆಮಿಡೀಸು ಜಾಸ್ತಿ, ಫಾರ್ಮಸಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ಬಿಡೋದು ಮೈ ಕೈನಲ್ಲಿ. ಶಿ ವಾಸ್ 60 ಕುಡ್ ಬಿ 60 ಇರಬಹುದು. ಇಷ್ಟು ಸಿವಿಯರ್ ಆಸ್ಟಿಯೋಆರ್ಥರೈಟಿಸ್ ಆಗಿತ್ತು ಅಂದರೆ ದರ್ ಇಸ್ ನೋ ಸ್ಪೇಸ್ ಬಿಟ್ವೀನ್ ದ ಜಾಯಿಂಟ್. ಮಾರ್ನಿಂಗ್ ಸ್ಟಿಫ್ನೆಸ್ಸು ಮೈ ಫುಲ್ಲು ಎದ್ದೊಳಕ್ಕೆ ಆಗಲ್ಲ. 1 hour ಬೇಕು ನಾನು ಮೂವ್ ಮಾಡಿದ್ಮೇಲೆ ನನಗೆ ಒಂಥರ ರಿಲ್ಯಾಕ್ಸೇಷನ್ ಆಗೋದು ಅಂತ ಹೇಳ್ತಾರೆ. ಈಗ ಜೆನೆಟಿಕಲಿ ಬಂತು ಅಂತ ಹೇಳಿದಾಗ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಆಗಿದ್ರೆ? ನಿಮ್ಮೂನೇ ಮಾಡ್ತಿಲ್ಲ ಬೋನು. ನನಗೆ ಹ್ಯಾಂಡ್ಸ್ ಹಿಂಗೆ ಆಗ್ತಿದೆ, ಫುಲ್ ಕ್ರ್ಯಾಂಪ್ಸ್ ಆಗ್ತಿದೆ, ಸ್ವೆಲ್ಲಿಂಗ್ ಇದೆ, ನನಗೆ ಆಗೋದೇ ಇಲ್ಲ ಅಂದ್ಕೊಂಡಿದ್ರೆ ಆಗಲ್ಲ. ಅನಾಟಮಿಕಲ್ ಪಾಸ್ಚರೇ ಚೇಂಜ್ ಆಗಿಬಿಡುತ್ತೆ. ಸೈಡ್ಗೆ ಹೋಗ್ಬಿಟ್ಟಿರುತ್ತೆ. ನಾಕ್ ನೀಸ್ ಎಲ್ಲ ಕೇಳಿರ್ಬೋದು ನೀವು. ಬೋಲೆಕ್ಸ್ ಆಸ್ಟಿಯೋಪೊರೋಸಿಸ್ ಪೇಷಂಟ್ ಬಂದ್ಬಿಟ್ಟು ಹೀಗೆ ಟಾಯ್ ಥರ ನಡೀತಾ ಇರ್ತಾರೆ. ಅಲಾಂಗ್ ವಿತ್ ಎರ್ಗನಾಮಿಕಲ್ ಚೇರ್ ತಂದುಬಿಟ್ಟಿದ್ದೀನಿ ನಾನು. ನನಗೇನು ಇಂಪ್ರೂವ್ಮೆಂಟೇ ಬರ್ತಿಲ್ಲ. ಆದರೆ ತಿಂಗಳು ವೆಯ್ಟ್ ಮಾಡೋಣ, ಒಂದ್ಸಲಿ ಆರ್ಥೋಪೆಡಿಷನ್ ನೋಡೋಣ, ಪೇನ್ ಕಿಲ್ಲರ್ ತಗೊಳ್ಳೋಣ, ಕಡಿಮೆ ಆದರೆ ನೋಡ್ಕೊಳ್ಳೋಣ ಅನ್ನೋ ಥರ ಮೆಂಟಾಲಿಟಿಯಲ್ಲಿ ಇರ್ತಾರೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಮಾಂಸಖಂಡಗಳು ನಮ್ಮ ದೇಹಕ್ಕೆ ಅತಿ ಅಗತ್ಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಬಾಡಿಗೆ ಒಂದು ಶೇಪನ್ನು ಕೊಡುತ್ತೆ, ಅದರ ಜೊತೆಗೆ ನಮಗೆ ಶಕ್ತಿಯನ್ನು ಕೂಡ ಕೊಡುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಯಂಗ್ಸ್ಟರ್ಸಲ್ಲೂ ಕೂಡ ಈ ಬಾಡಿ ಪೇಯ್ನ್ ಹೆಚ್ಚಾಗುವಂಥದ್ದು, ಸ್ಟಿಫ್ನೆಸ್ ಕೂಡ ಹೆಚ್ಚಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈ ಥರ ಆಗ್ತಾ ಇದೆ? ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಿರೋದು ಒಂದೇ ಕಾರಣ ಆಗುತ್ತಾ, ಅಥವಾ ಅದರಿಂದ ಆಚೆಗೆ ಬೇರೆ ಏನಾದರೂ ಕಾರಣ ಇದೆಯಾ? ಸೊ ಮಾರ್ನಿಂಗ್ ಸ್ಟಿಫ್ನೆಸ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಅಥವಾ ಇದಕ್ಕೆ ಇರುವಂಥ ಚಿಕಿತ್ಸೆ ಏನು? ಡೈಲಿ ಲೈಫಲ್ಲಿ ನಾವು ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೀವಿ, ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಿಯಾಂಕಾ ಎಸ್, ಫಿಸಿಯೋಥೆರಪಿಸ್ಟ್, ಹಾಸ್ಮಟ್ ಹಾಸ್ಪಿಟಲ್, ಸದಾಶಿವನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಡಾಕ್ಟರ್, ಈಗ ಎಕ್ಸಸೈಸ್ ಮಾಡೋರಿಗೆ ಅಥವಾ ಜಿಮ್ಮಿಗೆ ಹೋಗೋರಿಗೂ ಕೂಡ ಬಾಡಿ ಸ್ಟಿಫ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನಾವು ಡೈಲಿ ಆ್ಯಕ್ಟಿವ್ ಆಗಿರ್ತೀವಿ, ಬಟ್ ಸ್ಟಿಲ್ ಯಾವತ್ತೋ ಒಂದಿನ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಬರೋ ಚಾನ್ಸಸ್ ಇದೆಯಾ ಡಾಕ್ಟರ್? ಹೌದು, ಬರುತ್ತೆ. ಸೊ ಅದು ಅಗೇನ್ ಡಿಪೆಂಡ್ ಆಗುತ್ತೆ ಅವರು ಎಷ್ಟು ಇಂಟೆನ್ಸ್ ವರ್ಕೌಟ್ಸ್ ಮಾಡ್ತಾರೆ. ಕೆಲವೊಂದ್ಸರಿ ವೆನ್ ದೇ ಡೂ ಇಂಟೆನ್ಸ್ ವರ್ಕೌಟ್ಸ್ ಅವ್ರ ಲೆಗ್ ವರ್ಕೌಟ್ಸ್ ಬಂದ್ಬಿಟ್ಟು ದೇ ಫೀಲ್ ದಟ್ ಸ್ಟಿಫ್, ಅನೇಬಲ್ ಟು ವಾಕ್, ಟೇಕ್ ಫ್ಯೂ ಸ್ಟೆಪ್ಸ್ ಆಲ್ಸೋ ಅಂತ ಅನ್ಸುತ್ತೆ. ಅಗೇನ್ ದಟ್ ಈಸ್ ಅಡಾಪ್ಟಬಿಲಿಟಿ. ನೀವು ಹೇಗೆ ಅದನ್ನ ರೋಟೀನ್ ಮಾಡ್ಕೋತೀರಾ ಅನ್ನೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆ. ಈಗ ನಾರ್ಮಲ್ ಆಗಿ ಬರುವಂಥ ಬಾಡಿ ಪೇಯ್ನು ನಮಗೇನೋ ಬಾಡಿ ವಾರ್ನಿಂಗ್ ಸೈನ್ ಅನ್ನು ಕೊಡ್ತಾ ಇದೆ, ಸೀರಿಯಸ್ ಬಾಡಿ ಪೇಯ್ನ್. ಸೊ ಆ ಡಿಫರೆನ್ಸನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಅಂದರೆ ನಮಗೆ ಜಾಸ್ತಿ ದಿನ ಇತ್ತು ಅಂತ ಹೇಳಿದ್ರೆ ಆ ಡ್ಯೂರೇಷನ್ ಅಷ್ಟೇ ಮ್ಯಾಟರ್ ಆಗುತ್ತೆ, ಅದನ್ನು ಬಿಟ್ಟು ನಮ್ಮ ಬಾಡಿಯಲ್ಲಿ ಏನಾದರೂ ಬೇರೆ ಚೇಂಜಸ್ ಆಗುತ್ತಾ, ಸ್ವೆಲ್ಲಿಂಗ್ ಆಗುತ್ತಾ, ಬೇರೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ, ಹೇಗೆ ಅಂತ? ಅದೇ ನಾನು ಹೇಳ್ದಂಗೆ, ಇಫ್ ಇಟ್ ಈಸ್ ಲೈಕ್ 1 to 2-3 days ಯು ಗಿವ್ ರೆಸ್ಟ್. 1 week ಕೂಡ ನೋಡಿ. ಬಿಕಾಸ್ ಇಂಡಿಯನ್ ಇದು ಹೇಗೆ ಅಂದರೆ ನಮ್ಮಲ್ಲಿ ನಾವು ಏನು ಹೋಮ್ ರೆಮಿಡೀಸು ಜಾಸ್ತಿ, ಫಾರ್ಮಸಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ಬಿಡೋದು ಮೈ ಕೈನಲ್ಲಿ, ಇದೆಲ್ಲ ಒಂದು ಕಾಮನ್ ಥಿಂಗ್. ಬಟ್ ದೆನ್ ವೇಟ್ ಇಫ್ ಇಟ್ ಇಸ್ ಸಬ್ಸೈಡಿಂಗ್. ಏನಾದರೂ ತೊಂದರೆ ಇದೆ ಅಂದರೆ ನಿಮ್ಮ ಬಾಡಿ ನಿಮಗೆ ಸಿಗ್ನಲ್ ಕೊಡುತ್ತೆ. ಲೈಕ್ ಇನ್ಫ್ಲಮೇಷನ್ ಆಗಿರಬಹುದು, ಒಳಗಡೆನೆ ಏನೋ ಸ್ವೆಲ್ಲಪ್, ಇದೆಲ್ಲ ಮಸಲ್ ವೀಕ್ ಆಗಿ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಅನ್ನಲ್ಲ, ಅದರಲ್ಲಿ ಇಟ್ ಈಸ್ ಮೋರ್ ಆಫನ್ ಸೀನ್. ಇನ್ಫ್ಲಮೇಷನ್ಸ್ ಒಳಗಡೆನೆ ಜಾಯಿಂಟ್ ಅಲ್ಲಿ ಆಗಿರುತ್ತೆ, ಆ್ಯಂಡ್ ದೆನ್ ಸ್ವೆಲ್ಲಿಂಗ್ ಇಸ್ ಮೋರ್ ಏನೋ ಎವಿಡೆಂಟ್. ಆ್ಯಂಡ್ ಇನ್ನೊಂದು ಏನು ನೋಡ್ಬೋದು, ಎರಿಥಿಮಾ ಬಂದ್ಬಿಟ್ಟು ರೆಡ್ನೆಸ್ ಆಗಿರುತ್ತೆ ಕೆಲವ್ರಿಗೆ, ವೆರಿ ಬ್ಯಾಡ್ ಬ್ರೂಸಸ್ ಆಗಿರುತ್ತೆ, ಬಟ್ ಸ್ಟಿಲ್ ದೇ ಆರ್ ಲೈಕ್ ವೇಟ್, ಸ್ವಲ್ಪ ದಿನ ಮಾಡೋಣ, ತಿಂಗಳು ವೆಯ್ಟ್ ಮಾಡೋಣ, ಒಂದ್ಸಲಿ ಆರ್ಥೋಪೆಡಿಷನ್ ನೋಡೋಣ, ಪೇನ್ ಕಿಲ್ಲರ್ ತಗೊಳ್ಳೋಣ, ಕಡಿಮೆ ಆದರೆ ನೋಡ್ಕೊಳ್ಳೋಣ ಅನ್ನೋ ಥರ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಓಕೆ, ದಟ್ ಪಾಯಿಂಟ್ ನೀವು ಎಷ್ಟು ಬೇಗ ತೋರಿಸ್ತೀರೋ ಅಷ್ಟು ಬೇಗ ರಿಕವರಿನೂ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಒಂದ್ ವೇಳೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸಿವಿಯರ್ ಆಯಿತು ಅಂತ ಹೇಳಿದಾಗ ಜಾಸ್ತಿ ಕಾಂಪ್ಲಿಕೇಶನ್ಸ್ ಏನಾದರೂ ಆಗುತ್ತೆ ಅಂದರೆ ಅವರಿಗೆ ಮಂಡಿ ನೋವು ಬರೋವಂಥದ್ದು, ಅಥವಾ ಅಂದರೆ ನಡೆಯೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಥರ ಆಗುತ್ತಾ ಅಂತ? ಹೌದು, ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು. ಎಷ್ಟು ಬ್ಯಾಡ್ ಕಂಡೀಷನಲ್ಲಿದ್ದರು ಅಂದರೆ, ಶಿ ಕೇಮ್ ಇನ್ ಅ ವೀಲ್ ಚೇರ್. ಓಕೆನಾ, ವೀಲ್ ಚೇರಲ್ಲಿ ಬಂದಿದ್ರು.
ಹೆಂಗೆ ಅಂದರೆ ಶಿ ವಾಸ್ 60 ಕುಡ್ ಬಿ 60 ಇರಬಹುದು. ಇಷ್ಟು ಸಿವಿಯರ್ ಆಸ್ಟಿಯೋಆರ್ಥರೈಟಿಸ್ ಆಗಿತ್ತು ಅಂದರೆ ದರ್ ಇಸ್ ನೋ ಸ್ಪೇಸ್ ಬಿಟ್ವೀನ್ ದ ಜಾಯಿಂಟ್, ಅಷ್ಟು ಅಡ್ಹೆಷನ್ ಆಗಿಬಿಟ್ಟು ಅಷ್ಟು ಸಿವಿಯರ್ ಕಂಡೀಷನಲ್ಲಿ ಬಂದಿದ್ರು. ಯಾಕೆ ಫಸ್ಟೇ ತೋರಿಸಿಲ್ಲ, ಅಯ್ಯೋ ಹೋಗುತ್ತೆ ಅಂದ್ಕೊಂಡಿದ್ದೆ, ವರ್ಷಗಳಿಂದ ಸುಮ್ಮನೆ ಇದ್ಬಿಟ್ಟಿದ್ದಾರೆ. ಓಕೆ ಹೋಗುತ್ತೆ. ಆ್ಯಂಡ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಚೇಂಜ್ ಯುವರ್ ಬೋನ್ ಅನಾಟಮಿಕಲ್ ಪಾಸ್ಚರ್. ಇವಾಗ ಬೋನ್ ಹೇಗೆ ಹೀಗಿರಬೇಕು ಕಾಲಲ್ಲಿ ಅಂತ ತಗೊಂಡ್ರೆ ದಿಸ್ ಇಸ್ ಯುವರ್ ಬೋನ್ ಆ್ಯಂಡ್ ದಿಸ್ ಮೂಮೆಂಟ್ ವಿಲ್ ಬಿ ಹ್ಯಾಪನಿಂಗ್. ಹೆಂಗೆ ಪೋಸ್ಟ್ ಚೇಂಜ್ ಆಗುತ್ತೆ ಅಂದರೆ ಹೀಗೆ ಹೋಗಿ ಅಂಟ್ಕೊಂಡಿರೋದು, ಹೀಗೆ ಇಟ್ ಡಿಫರ್ಸ್. ಅನಾಟಮಿಕಲ್ ಪಾಸ್ಚರೇ ಚೇಂಜ್ ಆಗಿಬಿಡುತ್ತೆ, ಸೈಡ್ಗೆ ಹೋಗ್ಬಿಟ್ಟಿರುತ್ತೆ. ನಾಕ್ ನೀಸ್ ಎಲ್ಲ ಕೇಳಿರ್ಬೋದು ನೀವು, ಬೋಲೆಕ್ಸ್. ಆಸ್ಟಿಯೋಪೊರೋಸಿಸ್ ಪೇಷಂಟ್ ಬಂದ್ಬಿಟ್ಟು ಹೀಗೆ ಟಾಯ್ ಥರ ನಡೀತಾ ಇರ್ತಾರೆ. ಸೊ ವ್ಯಾಡ್ಲಿಂಗ್ ಅಂದ್ರೆ ಅವರು ನಡೆಯುವಂಥ ಪಾಸ್ಚರೇ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟು. ಓಕೆ ಓಕೆ. ಸೊ ಆ ಥರ ಕಂಡೀಷನ್ ಈಗ ಅಂದರೆ ಕೇರ್ಲೆಸ್ ಮಾಡಿ ಅಥವಾ ಮುಂದೆ ತಳ್ಳಿ ನಡೆಯಕ್ ಆಗದಿರುವಂತ ಪರಿಸ್ಥಿತಿ ಕೂಡ ಬರುವಂತ ಸಾಧ್ಯತೆ ಇದಾವೆ ಅಂತ. ಓಕೆ. ಸೊ ನೀವು ಸಂಧಿವಾತದ ಬಗ್ಗೆ ಹೇಳಿದ್ರೆ ಅಂದ್ರೆ ಆರ್ಥರೈಟಿಸ್ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಈ ಆರ್ಥರೈಟಿಸ್ ಇತ್ತು ಅಂದಾಗ ಅವಾಗ್ಲೂ ಬಾಡಿ ಪೇನ್ ಬರುತ್ತೆ ಡಾಕ್ಟರ್? ಹೌದು. ಓಕೆ. ಬಾಡಿ ಪೇನ್ ಬಂದೇ ಬರುತ್ತೆ. ಓಕೆ. ಯಾವಾಗ ನಿಮ್ಮ ಮೂಳೆಗಳು ಸವಿತಿದೆ, ಅದು ಕೇಳ್ತಿದೆ ನಿಮ್ಗೆ ನನಗೆ ಸಪ್ಲಿಮೆಂಟ್ ಕೊಡಿ ಅಂತ, ನೀವು ಅದಕ್ಕೆ ಏನ್ ಬೇಕು ಅದು ಕೊಡ್ತಿಲ್ಲ, ಹಾಕ್ತಿಲ್ಲ ಅಂದ್ರೆ ನಿಮ್ಗೆ ಅದು ಹೇಳುತ್ತೆ, ನೋ ದಿಸ್ ಇಸ್ ದ ಪ್ರಾಬ್ಲಮ್, ಐ ವಿಲ್ ಗಿವ್ ಯು ದ ಪ್ರಾಬ್ಲಮ್ ಇಫ್ ಯು ಆರ್ ನಾಟ್ ಗಿವಿಂಗ್ ಮಿ ಸೊಲ್ಯೂಷನ್. ಓಕೆ ಓಕೆ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಅದು ಯಂಗ್ ಏಜ್ ಅಲ್ಲೇ ಬರುತ್ತೆ ಅಂತ ಬರ್ಬೋದು. ಓಕೆ. ಅಂದ್ರೆ ಏಜ್ ಆದವರಿಗೆ ಬರುವಂತ ಆರ್ಥರೈಟಿಸ್ ಬೇರೆ, ರುಮಟಾಯ್ಡ್ ಆರ್ಥರೈಟಿಸ್ ಬೇರೆ. ಅಗೇನ್ ರುಮಟಾಯ್ಡ್ ಆರ್ಥರೈಟಿಸ್ ಬಂದ್ಬಿಟ್ಟು ಅದು ಆಟೋ ಇಮ್ಯೂನ್ ತರ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮನ್ನೇ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಅದು ಯಂಗ್ ಏಜ್ ಅಲ್ಲೂ ಬರ್ಬೋದು. ಟೈಪ್ 1 ಡಯಾಬಿಟಿಸ್ ಇದ್ದಂಗ, ಟೈಪ್ 1 ಟೈಪ್ 2 ಬರ್ತಾ ಹೇಗೆ. ಅಂಡ್ ಆಲ್ಸೋ ಅಗೇನ್ ಡಯಾಬಿಟಿಸ್ ಇಟ್ ಕನೆಕ್ಟ್ಸ್ ವಿತ್ ಜೆನೆಟಿಕ್ಸ್ ಬರುತ್ತೆ. ದಿಸ್ ಆಲ್ಸೋ ಕುಡ್ ಬಿ ಜೆನೆಟಿಕ್. ಓಕೆ. ಇದು ಕೂಡ ಬರಬಹುದು, ರುಮಟಾಯ್ಡ್ ಆರ್ಥರೈಟಿಸ್ ಕೂಡ ಜೆನೆಟಿಕಲಿ ಬರಬಹುದು. ಓಕೆ. ಇಟ್ ಕುಡ್ ಬಿ ಒನ್ ಆಫ್ ದ ಅಂಡರ್ಲೈಯಿಂಗ್ ಫ್ಯಾಕ್ಟರ್, ಎಟಿಯಾಲಜಿ ಆಗಬಹುದು. ಬಟ್ ದೆನ್ ಅಗೇನ್ ಇದರಲ್ಲಿ ಬಂದ್ಬಿಟ್ಟು ನ್ಯೂಮಟೋ ಆರ್ಥರೈಟಿಸ್ ಅಲ್ಲಿ ಸ್ವೆಲ್ಲಿಂಗ್ಸ್ ಜಾಸ್ತಿ ಆಗುತ್ತೆ ಕೆಲವರಲ್ಲಿ, ಮಾರ್ನಿಂಗ್ ಸ್ಟಿಫ್ನೆಸ್ ಜಾಸ್ತಿ. ಅಗೇನ್ ಮಾರ್ನಿಂಗ್ ಸ್ಟಿಫ್ನೆಸ್, ಮೈ ಫುಲ್ಲು ಎದ್ದೊಳಕ್ಕೆ ಆಗಲ್ಲ, 1 hour ಬೇಕು ನಾನು ಮೂವ್ ಮಾಡಿದ್ಮೇಲೆ ನನಗೆ ಒಂಥರ ರಿಲ್ಯಾಕ್ಸೇಷನ್ ಆಗೋದು ಅಂತ ಹೇಳ್ತಾರೆ. ಆ್ಯಂಡ್ ಬರ್ತಾ ವೆನ್ ಯು ನೆಗ್ಲೆಕ್ಟ್, ಅಗೇನ್ ದಿಸ್ ಸ್ಟಾರ್ಟ್ಸ್ ವಿತ್ ಫಸ್ಟ್ ಲೈನ್ ಡ್ರಗ್, ಸ್ಟೀರಾಯ್ಡ್ ಎಲ್ಲ ಕೊಟ್ಟು ಇದು ಮಾಡ್ತಾರೆ. ಅಟ್ ಸರ್ಟನ್ ಪಾಯಿಂಟ್ ಏನು ಮಾಡ್ತಾರೆ ಪೇಷಂಟ್ ಬಂದ್ಬಿಟ್ಟು ದೇ ವಿಲ್ ಸ್ಟಾಪ್. ಏನ್ ತಗೊಂತಾ ಇದ್ರೆ ಏನು ನನಗೆ ರಿಕವರಿ ಸಿಗ್ತಿಲ್ವಲ್ಲಪ್ಪ. ಅಗೇನ್ ದೇರ್ ಇಸ್ ರಿಸಲ್ಟ್ ಸಿಕ್ಬಿಡ್ಬೇಕು. ಬಟ್ ಅಗೇನ್ ದಟ್ ಇಸ್ ರಿಲೇಟೆಡ್ ಟು ಯುವರ್ ಫಿಸಿಕಲ್ ಆಕ್ಟಿವಿಟಿ. ನಿಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ, ನೀವು ಮೂನೇ ಮಾಡ್ತಿಲ್ಲ. ಬೋನು ನನಗೆ ಹ್ಯಾಂಡ್ಸ್ ಹಿಂಗೆ ಆಗ್ತಿದೆ, ಫುಲ್ ಕ್ರಾಂಪ್ಸ್ ಆಗ್ತಿದೆ, ಸ್ವೆಲ್ಲಿಂಗ್ ಇದೆ, ನನ್ಗೆ ಆಗದೇ ಇಲ್ಲ ಅಂದ್ಕೊಂಡಿದ್ರೆ ಆಗಲ್ಲ. ಯು ಶುಡ್ ಮೂವ್ ಯುವರ್ ಬಾಡಿ ಫಾರ್ ದಟ್ ಆಸ್ ವೆಲ್. ಓಕೆ ಓಕೆ. ಸೊ ಫಿಸಿಕಲ್ ಆಕ್ಟಿವಿಟಿ ಅನ್ನೋಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಸೊ ನಾವೀಗ ಈ ಒಂದು ಟಾಪಿಕ್ ಮಾತಾಡ್ತಾನೆ ನೀವು ಇಂಪಾರ್ಟೆಂಟ್ ಆಗಿ ಇನಿಷಿಯಲಿ ಅಂದ್ರೆ ಬಿಗಿನಿಂಗ್ ಅಲ್ಲೇ ಹೇಳಿದ್ರೆ ಅಂದ್ರೆ ಮಹಿಳೆಯರಲ್ಲಿ ಕೂಡ ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಾರ್ಮೋನ್ ವೇರಿಯೇಷನ್ಸ್ ಆಗುತ್ತೆ, ಏಜ್ ಆದವರಲ್ಲೂ ಕೂಡ ಬರುತ್ತೆ ಅಂತ. ಸೊ ಹಾಗಿದ್ರೆ ಇದೆಲ್ಲವನ್ನ ಕೇಳಿದಾಗ ಅನ್ಸುತ್ತೆ, ಸೊ ಹಾಗಿದ್ರೆ ಈ ಬಾಡಿ ಪೇನ್ ಅಥವಾ ಸ್ಟಿಫ್ನೆಸ್ ಅಥವಾ ಮೂಳೆಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ ಎನಿ ಏಜ್ ಅಲ್ಲಿ ಬೇಕಾದ್ರೂ ಬರಬಹುದು. ಸೊ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಎನಿ ಏಜ್ ಅಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಏಜ್ ಆದ್ಮೇಲೂ ಕೂಡ ನಾವು ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ಡಯಟ್, ಎಕ್ಸಸೈಸ್ ಎರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ಜೆನೆಟಿಕಲಿ ಬಂತು ಅಂತ ಹೇಳಿದಾಗ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಆಗಿದ್ರೆ? ವಿತ್ ಮೆಡಿಸಿನ್ಸ್ ಆಲ್ಸೋ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಕರಿತೀವಿ, ADL ಆಕ್ಟಿವಿಟೀಸ್. ಸೊ ಆಬ್ವಿಯಸ್ಲಿ ಮೆಡಿಸಿನ್ ಇಸ್ ಒನ್ ಆಫ್ ದ ಪಾರ್ಟ್ ಅಂತ ಅಂದ್ರೆ ಅಲಾಂಗ್ ಸೈಡ್ ಬಂದ್ಬಿಟ್ಟು ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್. ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್, ಕುಡ್ ಬಿ ಎನಿಥಿಂಗ್. Keep yourself active. Okay. Activity is very important. ನೀವು ಎಕ್ಸಸೈಸ್ ಮಾಡಿ, ಯು ಗೋ ಫಾರ್ ಜಾಗಿಂಗ್. ಇಟ್ಸ್ ನಾಟ್ ಲೈಕ್ ಇಂಟೆನ್ಸ್ ವರ್ಕೌಟ್ ಮಾಡಬೇಕು, ನಾನು ಜಿಮ್ಗೆ ಹೋಗಿ ಸ್ಟ್ರೆಂಥನಿಂಗ್ ಹಂಗಿಲ್ಲ ಅದೆಲ್ಲ. ಯು ಡೂ ಯೋಗ, ಇಟ್ಸ್ ಯುವರ್ ಪ್ರಿಫರೆನ್ಸ್. ಯು ಗೋ ಫಾರ್ ಯೋಗ ಮಾಡ್ತಿದ್ರೆ ಯೋಗ ಮಾಡಿ, ಆ್ಯಂಡ್ ದೆನ್ ಜಿಮ್ಗೆ ಹೋಗ್ತೀರಾ ಜಿಮ್ ಕಂಟಿನ್ಯೂ ಮಾಡಿ. ಬಟ್ ಸರ್ಟೈನ್ ಪೀರಿಯಡಲ್ಲಿ ನಾವೇ ಅಡ್ವೈಸ್ ಮಾಡ್ತೀವಿ, ಇಫ್ ಇಟ್ ಇಸ್ ವೆರಿ ವರ್ಸ್ಟ್ ಕೇಸ್ ಇಲ್ಲಿ ಇವಾಗ ಅವಾಯ್ಡ್ ಮಾಡಿ. ಬಟ್ ಕೀಪ್ ಯುವರ್ ವಾಕಿಂಗ್, ಜಾಗಿಂಗ್ and any activity which they are doing ಅದನ್ನ ರೆಸ್ಟ್ರಿಕ್ಟ್ ಮಾಡೋದು. ಓಕೆ ಓಕೆ. ಸೊ ಡಾಕ್ಟರ್ ಹಾಗಿದ್ರೆ ನಾವು ದಿನಪೂರ್ತಿ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ನಮ್ದು ಮಾರ್ನಿಂಗ್ ರೂಟೀನ್ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಫಿಸಿಕಲಿ ಆಕ್ಟಿವ್ ಆಗಿರೋವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಎದ್ದ ತಕ್ಷಣನೇ ಮೊಬೈಲ್ ನೋಡೋ ಅಂಥದ್ದು ಅಥವಾ ಒಂದು ರೀತಿ ಲೇಟಾಗಿ ಹೇಳೋದೇ ಒಂದು ಪ್ರಾಬ್ಲಮ್ ಅಂದರೆ ಬಿಗಿನಿಂಗ್ಗೆ ಡಿಲೇ ಆಯಿತು ಅಂತ ಹೇಳಿದ್ರೆ ಇಡೀ ದಿನ ನಮ್ಮದು ಹಾಳಾಗಿ ಹೋಗ್ಬಿಡುತ್ತೆ. ಸೊ ಇಡೀ ದಿನ ನಾವು ಆಕ್ಟಿವ್ ಆಗಿರಬೇಕು, ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ
ಬೆಳಿಗ್ಗೆ ಎದ್ದ ತಕ್ಷಣ ಯಾವೆಲ್ಲ ಎಕ್ಸಸೈಸನ್ನು ಮಾಡಬಹುದು, ಅಂದರೆ ಇಂಥದ್ದೇ ಎಕ್ಸಸೈಸ್ ಬೆನಿಫಿಟ್ ಅಂತ ಹೇಳಿ ರೆಕಮೆಂಡ್ ಮಾಡೋದಕ್ಕಾಗುತ್ತಾ ಅಂತ? ನಥಿಂಗ್ ಆಸ್ ಸಚ್. ಸ್ಟ್ರೆಚಸ್ ಮಾಡಿ, ನೈಟ್ ಎಲ್ಲ ಮಲ್ಗಿ ಎದ್ದಿರ್ತೀರ, your body will be asking for some relaxation. Stretches, hamstring, quadriceps, well, walking ಯಾವುದು ಇಂಪಾರ್ಟೆಂಟ್ ಇದು ಬಂದ್ಬಿಟ್ಟು, and then bicep stretch, triceps, ಈ kind of warm up ಇದನ್ನ ಮಾಡಿ, and then ನಿಮ್ಮ ನ್ಯಾಚುರಲ್ ಹ್ಯಾಬಿಟ್ ಏನು ಮಾಡ್ತಾ ಇದ್ದೀರಾ, if you are going for walking, jogging, continue to do that, but go for mild, at least warm ups, stretches, ಒಂದು ಇಟ್ಸ್ ನಾಟ್ ಲೈಕ್ ತುಂಬ ಇಂಟೆನ್ಸ್ ಆಗಿ ಏನು ಇದು ಮಾಡೋದು ಬೇಡ. ಜನರಲ್ ಸ್ಟ್ರೆಚಸ್, ಮೇನ್ ಮಸಲ್ಸ್ ನಮ್ದು ಬಂದ್ಬಿಟ್ಟು ಕಾಫ್ ಬರುತ್ತೆ, ಕಾಫ್ ಮಸಲ್ ವಾಕಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಅಗೇನ್ ಹ್ಯಾಮ್ಸ್ಟ್ರಿಂಗ್ ಬರುತ್ತೆ, ಕ್ವಾಡ್ರಿಸೆಪ್ಸ್ ಬರುತ್ತೆ, ಆ್ಯಂಡ್ ದೆನ್ ಶೋಲ್ಡರಲ್ಲಿ ಬಂದು ನಿಮಗೆ ಬೈಸೆಪ್ಸು, ಟ್ರೈಸೆಪ್ಸು, ನೆಕ್ ಸ್ಟ್ರೆಚಸ್, ಈ ಥರ ಸಿಂಪಲ್ ಸ್ಟ್ರೆಚಸ್, ಬ್ಯಾಕ್ ಸ್ಟ್ರೆಚಸ್ ಮಾಡಿಕೊಂಡು ದೆನ್ ಯು ಬಿಗಿನ್ ಯುವರ್ ಆಕ್ಟಿವಿಟಿ. ಯು ವಿಲ್ ಫೀಲ್ ಮೋರ್ ಕಂಫರ್ಟ್ ಆ್ಯಂಡ್ ಯುವರ್ ಮಸಲ್ ವಿಲ್ ಹೆಲ್ಪ್ ಯು. ಓಕೆ. ಸೊ ನೈಟ್ ಮಲ್ಗೋವಂಥ ಪೊಸಿಷನ್ ಏನಾದರೂ ಮ್ಯಾಟರ್ ಆಗುತ್ತೆ ಅಂತ? ಯಾಕಂದರೆ ನಾವು ರಾತ್ರಿ ಪೂರ್ತಿ ಒಂದು 6 hours ಆಗಿರ್ಬೋದು, 8 hours ಆಗಿರ್ಬೋದು ಮಲ್ಕೊಂಡೇ ಇರ್ತೀವಿ, ಬಟ್ ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ನಾವು ಡೇಯಲ್ಲಿ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ರಾತ್ರಿ ನಾವು ಮಲಗುವಂಥ ಪೊಸಿಷನ್ ಯಾವ ರೀತಿಯಾಗಿರಬೇಕು, ಅದರಿಂದ ಕೂಡ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ, ಅಂದರೆ ಬ್ಯಾಕ್ ಪೇಯ್ನ್ ಅಥವಾ ಕುತ್ತಿಗೆ ನೋವು ಬರುವಂಥ ಚಾನ್ಸಸ್ ಇರುತ್ತಾ ಅಂತ? ಹೌದು, ಅಫ್ಕೋರ್ಸ್. ಏನಂದರೆ ಒಂದು ಸ್ಟ್ರೆಚ್ಚಲ್ಲಿ ನೀವು ಮಲ್ಕೊಂಡಿರ್ತೀರ, ನಿಮಗೆ ರಾತ್ರಿ ಯಾವ ಪಾಸ್ಚರಲ್ಲಿ ಇರ್ತೀವಿ ಅಂತಲೇ ನಮಗೆ ಗೊತ್ತಿರಲ್ಲ. ಸೊ ಇಟ್ ಈಸ್ ಬೇಸಿಕಲಿ ಲೈಕ್ ನಿಮ್ಮ ಸ್ಪೈನ್ ಅಲೈನ್ಮೆಂಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಇವಾಗ ಆರ್ಥೋ ಮ್ಯಾಟ್ರೆಸ್ ಅಂತ ಒಂದು ಬರುತ್ತೆ. ಇಟ್ಸ್ ಲೈಕ್ ಒಬ್ರಿಗೆ ಬೆನಿಫಿಟ್ ಆಗ್ಬೋದು, ದಟ್ ಕುಡ್ ಬಿ ಅ ನೆಗೆಟಿವ್ ಥಿಂಗ್ ಆಲ್ಸೋ ಫಾರ್ ಫ್ಯೂ ಪೇಷಂಟ್ಸ್. ಹೇಳ್ತಾರೆ, ನಾನು ಆರ್ಥೋ ಮ್ಯಾಟ್ರೆಸ್ಸೇ ತೊಗೊಂಡಿದ್ದೀನಿ ಡಾಕ್ಟರ್, ಬಟ್ ಸ್ಟಿಲ್ ಐ ವೇಕಪ್ ಇನ್ ದ ಬ್ಯಾಕ್ ಪೇನ್, ಐ ವೇಕಪ್ ವಿತ್ ದ ಬ್ಯಾಕ್ ಪೇನ್ ಅಂತ. ಸೊ ಇಟ್ ಈಸ್ ಲೈಕ್ ಏನು ಮಾಡುತ್ತೆ ಆರ್ಥೋ ಮ್ಯಾಟ್ರೆಸ್, ಬೇಸಿಕಲಿ ಅದು ಮೋಲ್ಡ್ ಆಗಿಬಿಡುತ್ತೆ, ನಿಮ್ಮ ಬಾಡಿ ಸ್ಟ್ರಕ್ಚರ್ ಹೇಗಿದೆ ಅದಕ್ಕೆ ಮೋಲ್ಡ್ ಆಗುತ್ತೆ ಆರ್ಥೋ ಮ್ಯಾಟ್ರೆಸ್. ಸೊ ದ್ಯಾಟ್ ಟೈಮ್ ವಾಟ್ ಹ್ಯಾಪನ್ಸ್, ಫ್ಯೂ ವಿಲ್ ನಾಟ್ ಅಡ್ಯಾಪ್ಟ್, few body will not adapt and they'll end up in more pain. So it is advisable on sort of firm mattress, not that foamy and molding type of bed, ಸ್ವಲ್ಪ firm and ಅಂದ್ರೆ ಕೆಲವರು ತೀರಾ ಸ್ಮೂತ್ ಆಗಿರೋಂಥ ಹಾಸಿಗೆನ ಯೂಸ್ ಮಾಡ್ತಾರೆ, ಅದು ಕೂಡ ಎಫೆಕ್ಟ್ ಆಗುತ್ತೆ. ಜಾಸ್ತಿ ಸ್ಮೂತ್ ಇರಬಾರ್ದು, ಜಾಸ್ತಿ ಹಾರ್ಡ್ ಇರಬಾರ್ದು. could be little in the neutral ಆಗಿ firm ಆಗಿರ್ಲಿ, ಆ ತರ ಮ್ಯಾಟ್ರೆಸ್ ಅಲ್ಲಿ few will feel better. And again neck ಬಂದ್ಬಿಟ್ಟು ನೆಕ್ ಸ್ಟಿಫ್ನೆಸ್ ಇಂದ ಎದ್ದೊಳ್ತಾರೆ ಬೆಳಗ್ಗೆ ಹೊತ್ತು, ಕುತ್ತಿಗೆ ನೋವು ಇದೆ, ಏನಪ್ಪಾ ನಾನು ಚೆನ್ನಾಗಿ ಮಲ್ಕೊಂಡಿದ್ನಲ್ಲ ಅಂತ. ಸೊ ಇಟ್ ಕುಡ್ ಬಿ ಲೈಕ್ ಹೈಟ್ ಇರ್ಬೋದು, ಪಿಲ್ಲೋ ಹೈಟ್ ಇರ್ಬೋದು, ತುಂಬಾ ಹಾರ್ಡ್ ಇಟ್ಟಿರ್ತಾರೆ ಕೆಲವರು, ತುಂಬಾ ಉದ್ದ ದೊಡ್ಡದು ಪಿಲ್ಲೋ ಯೂಸ್ ಮಾಡ್ತಾ ಇರ್ತಾರೆ. ದಟ್ ಕುಡ್ ಆಲ್ಸೋ ಗಿವ್ ಯು ನೆಕ್ ಪೇನ್. ಅದು ಯಾವುದೋ ಪಾಸ್ಚರಲ್ಲಿ ಹಿಂಗೆ ಮಲ್ಕೊಂಡಿರ್ತಾರೆ, ಸೈಡಲ್ಲಿ ಹಿಂದ್ಗಡೆಗೆ ಪ್ರಾನ್ ಪೊಸಿಷನ್ ಅಂತ ಏನು ಹೇಳ್ತೀವಿ, ಅದು ಬಾರ್ಲ್ ಹಾಕೊಂಡು ಮಲ್ಕೊಂತಾರಲ್ಲ. ಸೊ ಇನ್ ದಟ್ ಕೇಸ್ ಆಲ್ಸೋ ಅಗೇನ್ ದೇ ಎಂಡ್ ಅಪ್ ಇನ್ ಬ್ಯಾಕ್. ಅಂದ್ರೆ ಕೆಲವರು ಏನಂತ ಹೇಳಿದ್ರೆ ಹೊಟ್ಟೆಯನ್ನ ಬೆಡ್ಡಿಗೆ ಟಚ್ ಮಾಡಿ, ಅಂದ್ರೆ ಉಲ್ಟಾ ಮಲಗ್ತಾರೆ, ಅಂದ್ರೆ ಮುಖ ಫುಲ್ ಉಲ್ಟಾ ಇರುತ್ತೆ, ಫುಲ್ ಬಾಡಿನೇ ಕೌಚ್ ಹಾಕಿರೋ ತರ ಇರುತ್ತೆ. ಸೊ ಆ ಥರ ಮಲಗೋದೇನಾದ್ರೂ ಎಫೆಕ್ಟ್ ಆಗುತ್ತೆ ಡಾಕ್ಟರ್? ಅಂದ್ರೆ ಕೆಲವರಿಗೆ ಅದೇ ಕಂಫರ್ಟ್ ಅಂತ ಅನ್ಸುತ್ತೆ, ಬಿಕಾಸ್ ನಾನು ನೋಡಿದ್ದೀನಿ. ಅದು ನಿಜವಾಗಿ ಎಫೆಕ್ಟ್ ಆಗುತ್ತೆ ಹೇಗೆ? ಹೌದು, ಅದೇ ಎಫೆಕ್ಟ್ ಆಗುತ್ತೆ. ಅದು ಅಂದ್ರೆ ಹೊಟ್ಟೆ ಮೇಲೆ ಮಲ್ಗೋತಾರೆ, ಹೊಟ್ಟೆ ಮೇಲೆ ಬಾರ್ಲ್ ಹಾಕೊಂಡು ಮಲ್ಗಿರ್ತಾರೆ, ಎಷ್ಟೊತ್ತು ಅದೇ ಪೋಸ್ಚರಲ್ಲಿ ಇರ್ತಾರೆ. ಡೀಪ್ ಸ್ಲೀಪಲ್ಲಿ ಇದ್ರೆ ನೀವು ಯಾವ ಪೊಸಿಷನಲ್ಲಿ ಇದ್ದೀರೋ ಗೊತ್ತಾಗಲ್ಲ. ಆ್ಯಂಡ್ ದೆನ್ ಅದೇ ಪೋಸ್ಚರಲ್ಲಿ ಮೇಂಟೈನ್ ಆದರೆ ಬ್ಯಾಕ್ ಪೇಯ್ನು. ಆ್ಯಂಡ್ ದೆನ್ ಸೈಡಲ್ಲೇ ಇರ್ತಾರೆ ಕೆಲವರು. ಸೈಡಲ್ಲಿ ಬಂದ್ಬಿಟ್ಟು ನೀವು ಬ್ಯಾಕ್ ಇಸ್ ಅಲೈನ್ಡ್, ನಿಮ್ಮ ನೀಸ್ ಬಂದ್ಬಿಟ್ಟು 90 ಡಿಗ್ರಿ ಸ್ವಲ್ಪ ತಿರ್ಗಿಸ್ಕೊಂಡಿರ್ತೀರ ಅಂದರೆ ಬ್ಯಾಕ್ ಸ್ಪೈನ್ ಅಲೈನ್ಮೆಂಟ್ ಕರೆಕ್ಟ್ ಇರುತ್ತೆ. ಬಟ್ ದೆನ್ ಕೆಲವರು ಒಂದು ಕಾಲು ಇಲ್ಲಿ ಹಾಕಿರ್ತಾರೆ, ಒಂದು ಕಾಲಲ್ಲಿ ಹಾಕಿರ್ತಾರೆ. ಸೊ ದೆನ್ ಅಗೇನ್ ಅಲೈನ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಕ್ಯಾನ್ ಆಲ್ಸೋ ಲೀಡ್ ಟು ದ ಪೇನ್ ಆ್ಯಂಡ್ ಸ್ಟಿಫ್ನೆಸ್. ಓಕೆ. ಸೊ ದಿಂಬು ಇಡೋದ್ರ ಬಗ್ಗೆ ಹೇಳಿದ್ರಿ, ಮಾತಾಡ್ತಾ ಅಂದ್ರೆ ಒಂದು ನಾವು ಯಾವ ಹಾಸಿಗೆ ಮೇಲೆ ಮಲ್ಗಿರ್ತೀವಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವರಿಗೆ ದಿಂಬಿಲ್ದೆ ನಿದ್ದೆನೇ ಬರೋದಿಲ್ಲ. ಸೊ ದಿಂಬು ಇಡಬೇಕಾ ಇಡಬಾರ್ದ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಕೆಲವರು ಹೇಳ್ತಾರೆ ದಿಂಬು ಇಡ್ದೇನೆ ಮಲಗಬೇಕಂತೆ ಒಳ್ಳೇದು ಅಂತ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ದಿಂಬಿಡಬೇಕು, ಅದಿಲ್ಲದೆ ನಿದ್ದೆನೇ ಬರಲ್ಲ ಅಂತ ಹೇಳ್ತಾರೆ. ಸೊ ಆಸ್ ಅ ಫಿಸಿಯೋಥೆರಪಿಸ್ಟ್ ನೀವು ದಿಂಬನ್ನು ರೆಕಮೆಂಡ್ ಮಾಡ್ತೀರಾ ಹೇಗೆ ಅಂತ? ಐ ಡೂ ಅಡ್ವೈಸ್ ಮೈ ಪೇಷಂಟ್ ಟು ಹ್ಯಾವ್ ಪಿಲ್ಲೋ. ಇಟ್ ಕುಡ್ ಬಿ ನೆಕ್ ಪೇನ್ ಇರ್ಬೋದು, ಏನಿರ್ಬೋದು. ಸಿ ದಟ್ ಈಸ್ ಒಂದು ಟ್ರೆಡಿಷನ್ ಮೆಥಡ್. ನಾವು ಫಸ್ಟಿಂದ ಪಿಲ್ಲೋ ಮೇಲೆ ಮಲ್ಕೊಂಬಂದಿರ್ತೀವಿ ಆ್ಯಂಡ್ ಸಡನ್ ಆಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲ ಪಿಲ್ಲೋ ಯೂಸ್ ಮಾಡಬೇಡಿ ಅಂದರೆ
obviously it will be difficult for them to take it ಅಲ್ವಾ, ಇಂಟೇಕ್ ಮಾಡಲ್ಲ ಯಾರೇ ಆಗಲಿ. ನಿಜ ಕಷ್ಟ ಆಗ್ಬಿಡುತ್ತೆ, ನಿದ್ದೆನೇ ಬರಲ್ಲ ಅನ್ಸುತ್ತೆ ಕೆಲವ್ರಿಗಂತೂ ನಿದ್ದೆನೇ ಬರಲ್ಲ. ಬಟ್ ದೆನ್ ಅಗೇನ್ ಅದಕ್ಕೆ ಸೊಲ್ಯೂಷನ್ ಬಂದ್ಬಿಟ್ಟು ಇಟ್ ಕುಡ್ ಬಿ ಇನ್ ದ ನ್ಯೂಟ್ರಲ್. ತುಂಬಾ ಉದ್ದ ದಪ್ಪ ಆ್ಯಂಡ್ ದೆನ್ ಗಟ್ಟಿ ಇರೋ ಪಿಲ್ಲೋ ಯೂಸ್ ಮಾಡ್ತಾ ಇರ್ತಾರೆ. ಅದ್ರ ಬದಲು ಸ್ವಲ್ಪ ಮೀಡಿಯಮ್ ಅಲ್ಲಿ ಫೋಮ್ಡ್ ಪಿಲ್ಲೋಸ್ ಬರುತ್ತೆ. ಸೊ ದಟ್ ದೇ ಕ್ಯಾನ್ ಟ್ರೈ. ಓಕೆ. ಸೊ ವೈಟಮಿನ್ ಡಿ ಬಗ್ಗೆ ಆಗಲೇ ಹೇಳಿದ್ರಿ. ಸೊ ಯೂಶಲಿ ಮಹಿಳೆಯರದು ಆರೋಗ್ಯ ಅಂತ ಬಂದಾಗ ಅಥವಾ ಅವರಿಗೆ ಎನರ್ಜಿ ಇಲ್ಲ ಬಾಡಿಲಿ, ಮಸಲ್ಸ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದಾಗ ವೈಟಮಿನ್ B12 ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಅಂದರೆ ವುಮೆನಲ್ಲಿ ಜಾಸ್ತಿ ಆ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಸೊ ಅದಕ್ಕೂ ವೈಟಮಿನ್ B12 ಡಿಫಿಷಿಯನ್ಸಿಗೂ ಮತ್ತು ಈ ಮಸಲ್ ಇದು ಕನೆಕ್ಷನ್ಸ್ ಏನಾದರೂ ಇದೆಯಾ ಡಾಕ್ಟರ್? ಅಂದರೆ ಅಷ್ಟು ಸ್ಟ್ರಾಂಗ್ ಕನೆಕ್ಷನ್ಸ್ ಇದೆ ಅಂತ ಹೇಳ್ತೀರಾ? ವೀಕ್ನೆಸ್. ಓಕೆ. ವೈಟಮಿನ್ B12 ಕೀಪ್ಸ್ ಯು ಆಕ್ಟಿವ್. ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಕೆಲವರಿಗೆ. ವಿ ಕ್ಯಾನಾಟ್ ಕ್ಯಾಟಗರೈಸ್ ಅದು ವೈಟಮಿನ್ B12 ಇಂದನೇ ಅಂತ. ಸ್ಟ್ರೆಸ್, ಇಟ್ ಕುಡ್ ಬಿ ಸ್ಟ್ರೆಸ್, ಆಂಗ್ಸೈಟಿ, ಇಷ್ಟು ಸ್ಟ್ರೆಸ್ ಅಲ್ಲಿ ಇರ್ತಾರೆ, ನಿದ್ದೆ ಬರಲ್ಲ, ಇನ್ಸಾಮ್ನಿಯಾ. ಯು ಕ್ಯಾನಾಟ್ ಬ್ಲೇಮ್ ಓನ್ಲಿ ವೈಟಮಿನ್ B12 ಫಾರ್ ದಟ್. ಬಟ್ ಯೆಸ್, ದ ಕೋರಿಲೇಷನ್ ಇಸ್ ದೇರ್. ಲೈಕ್ ವೈಟಮಿನ್ B12 ಕಡಿಮೆ ಆಗ್ತಿದೆ ಅಂದರೆ ಮಸಲ್ ವೀಕ್ನೆಸ್ ಹೋಗುತ್ತೆ. ಆವಾಗ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಲೆಥಾರ್ಜಿಕ್ ಆಗುತ್ತಾರೆ. ಓಕೆ. ಸೊ ಡಯಟ್, ಫಿಸಿಕಲ್ ಆಕ್ಟಿವಿಟಿ, ಸೊ ಎಲ್ಲಾನು ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ನಾವು ಒಂದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಅದು ಇನ್ನೊಂದೆಲ್ಲೋ ಕಡೆ ಕನೆಕ್ಟ್ ಆಗಿರುತ್ತೆ ಅಂತ. ಸೊ ಫೈನಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾವು ಕೂರುವಂತ ಪೊಸಿಷನ್. ಸೊ ಡೆಸ್ಕ್ ಜಾಬ್ ಅಲ್ಲಿ ಇರೋರಿಗೆ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಜಾಸ್ತಿ ಹೊತ್ತು ಕೂರ್ತಾರೆ, ಮತ್ತೆ ಕೆಲವರಿಗೆ ನೆಕ್ ಪೇನ್ ಬರುತ್ತೆ, ಅಂದ್ರೆ ಜಾಸ್ತಿ ಲ್ಯಾಪ್ಟಾಪ್ ಅನ್ನ ನೋಡುವಂಥದ್ದು, ಕೂತ ಪೊಸಿಷನ್ ಅಲ್ಲೇ ಕೂರುವಂಥದ್ದು. ಸೊ ಆ ಪೊಸಿಷನ್ ಹೇಗಿರಬೇಕು? ಲ್ಯಾಪ್ಟಾಪ್ ಸ್ಕ್ರೀನ್ನ ಎಷ್ಟು ಹೈಟಲ್ಲಿ ಇಡಬೇಕು, ಶೋಲ್ಡರ್ಗಿಂತ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು, ಎಷ್ಟು ಎತ್ತರದಲ್ಲಿ ಇರಬೇಕು, ಆ್ಯಂಡ್ ಚೇರ್ ಹೇಗಿರಬೇಕು ಇಂಪಾರ್ಟೆಂಟ್ ಆಗಿ, ಇದ್ರ ಬಗ್ಗೆ ಅಡ್ವೈಸ್ ಕೊಡೋದಾದ್ರೆ? ಸೊ ಬೇಸಿಕಲಿ ನಾವು techies ಇರ್ಬೋದು, they are the one who is on the chair for long hours, long sitting hours ಅಂದ್ರೆ ಅವರು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಇಟ್ ಕುಡ್ ಬಿ. ಸೊ ಎರ್ಗನಾಮಿಕ್ ಚೇರ್ಸ್ ಅಂತ ಬರುತ್ತೆ ಮಾರ್ಕೆಟಲ್ಲಿ, ತುಂಬ ಇವಾಗ ಪಾಪ್ಯುಲರ್ ಆಗ್ತಿದೆ, ರೈಟ್? ದಟ್ ಕ್ಯಾನ್ ಗಿವ್ ಸಮ್ ಎಕ್ಸ್ಟೆಂಟ್ ಆಫ್ ರಿಲೀಫ್, ವಿ ಡೋಂಟ್ ಡಿನೈ ಇಟ್. ಸೊ ದಟ್ ಬಂದ್ಬಿಟ್ಟು ಎರ್ಗನಾಮಿಕಲ್ ಸೆಟಪ್ ಚೇರಲ್ಲಿ ನಿಮಗೆ ನೆಕ್ ರೆಸ್ಟ್ ಬರುತ್ತೆ. ಸೊ ವೇರ್ ಯುವರ್ ಸರ್ವೈಕಲ್ ಬೋನ್ಸ್ ಆರ್ ರೆಸ್ಟಿಂಗ್. Okay, and then shoulders bandre, you will have that back support where it is giving some good amount of support to the shoulders as well. And next bandbitu ergonomic chairs alli nimge arm rest anta barutte. So arm rest bandbitu you can rest your hand, and then adjustable, it can be adjustable also, height adjustable irutte. So you can rest accordingly, and we advise usually keep your elbow 90 degree and then do your work. Be in a 90 degree posture, and then leg rest barutte, leg rest ಮಾಡ್ಕೊಳ್ಳಿ. And then within which again you have to keep stretching your body. See, ಇವಾಗ 1 hour ನಾನು ಕುತ್ಕೊಂಡು ವರ್ಕ್ ಮಾಡ್ತೇವೆ, ಒಂದು 15 minutes ವಾಕ್ ಮಾಡಿ, ಓಡಾಡಿ, ಚಲನೆ ಇರ್ಲಿ, ಅಲ್ಲೇ ಕುತ್ಕೊಂಡು ಇದ್ ಕಡೆ ಕುತ್ಕೊಳ್ಳೋದು ಬೇಡ. ಅಲಾಂಗ್ ಸೈಡ್ ಇದು ಅಲಾಂಗ್ ವಿತ್ ಎರ್ಗನಾಮಿಕಲ್ ಚೇರ್ ತಂದ್ಬಿಟ್ಟಿದ್ದೀನಿ ನಾನು, ನನ್ಗೆ ಏನು ಇಂಪ್ರೂವ್ಮೆಂಟೇ ಬರ್ತಿಲ್ಲ, ಆದ್ರೆ ಯು ಕ್ಯಾನಾಟ್ ಬ್ಲೇಮ್ ಓನ್ಲಿ ಎಫರ್ಟ್ ಇರ್ಬೇಕು. ಸುಮ್ಮನೆ ನಾನು ತಂದ್ಬಿಟ್ಟಿದ್ದೀನಿ, ಸ್ಪೆಂಡ್ ಮಾಡಿ ಅಷ್ಟೊಂದು ಲ್ಯಾಕ್ಸ್ ಟುಗೆದರ್ ಆಗುತ್ತೆ, ತಂದಿದ್ದೀನಿ ಚೇರು, ಅದಕ್ಕೇನು ಯೂಸ್ ಆಗ್ತಿಲ್ಲ ಅಂದ್ರೆ ಇಟ್ಸ್ ನಾಟ್ ಲೈಕ್ ದಟ್. ಯು ಶುಡ್ ಆಲ್ಸೋ ಪುಟ್ ಇನ್ ಎಫರ್ಟ್ in moving your body, stretching your body within hourly gap, 30 minutes once, one break, short break, go for a walk, move. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ಮಸಲ್ ಸ್ಟ್ರಾಂಗ್ ಆಗಿರಬೇಕು ಅಥವಾ ಬಾಡಿ ಸ್ಟಿಫ್ನೆಸ್ ಕಡಿಮೆ ಆಗಬೇಕು, ನಾವು ಫುಲ್ ಡೇ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಫೈನಲ್ ಅಡ್ವೈಸ್ ಅಥವಾ ಟಿಪ್ಸ್ ಏನಾದರೂ ಕೊಡ್ತೀರಾ? ಈ ಮಿಸ್ಟೇಕ್ಸನ್ನು ಮಾಡಬೇಡಿ, ಇಂಥದ್ದನ್ನು ಕೆಲಸ ಮಾಡಿ, ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋ ಥರ ಏನಾದರೂ ಇದೆಯಾ ಅಂತ? ರೈಟ್, ಡೂಸ್ ಆ್ಯಂಡ್ ಡೋಂಟ್ಸ್ ಅಗೇನ್ ಆಸ್ ಐ ಮೆನ್ಷನ್ ಪ್ರೀವಿಯಸ್ಲಿ, ವಾಕ್, ಕೀಪ್ ವಾಕಿಂಗ್. ಸೊ ಯೋಗ ಇರ್ಬೋದು, ಇಟ್ಸ್ ಆಲ್ ದೇರ್ ವಿಶ್. ಅಗೇನ್ we never push. Do some activity, and then don'ts ಅಲ್ಲಿ ಬಂದ್ಬಿಟ್ಟು ಕುತ್ಕೊಂಡಿದ್ದ ಕಡೆನೇ ಕುತ್ಕೊಳ್ಳೋದು. Indulge yourself in some extra curricular activity apart from your profession also. It could be anything, Bharatanatyam, it could be your wish, it could be swimming also, there are many, it could be badi, it could be tennis, any sports activities as well. And alongside, even sports injuries are very common these days. I was playing football and I ended up in ACL tear ಆಯಿತು, meniscus injury ಆಯಿತು,
ಸೊ ಆಗ ಏನಂದರೆ ಲೈಕ್ ಸಮ್ಟೈಮ್ಸ್ ಇಟ್ಸ್ ಲೈಕ್ ಇಟ್ಸ್ ಅನ್ಅವಾಯ್ಡಬಲ್ ಸಿಚುವೇಶನ್ಸ್. you will be in so much josh, the twist and turns aage agutte, and then you end up, but then it is preferred you wear a kneecap alongside and be in your own precaution so that you prevent injury or fall on them. Okay. Otherwise, yeah, don't is like obviously not sitting for long ಜಾಸ್ತಿ at one ಹೊತ್ತು place. ಕೂರ್ಬಾರ್ದು. Yeah, ಇನ್ನು ಕೆಲವರು ಪೇನ್ ಕಿಲ್ಲರ್ ತಗೋತಾರೆ, ಅಂದ್ರೆ ಪೇನ್ ಬಂತು, ಬಾಡಿಯಲ್ಲೇನೋ ಪೇನ್ ಬಂತು, ನಂಗೆ ನಡೆಯಕ್ ಆಗ್ತಿಲ್ಲ ಅಂದಾಗ ಒಂದು ಪೇನ್ ಕಿಲ್ಲರ್ ತಗೊಂಡ್ಬಿಟ್ಟು ಕೆಲಸ ಮಾಡಕ್ ಶುರು ಮಾಡ್ತಾರೆ, ಬಟ್ ಹಾಸ್ಪಿಟಲ್ಗೆ ಹೋಗಲ್ಲ. ಅದು ಇನ್ ದ ಫ್ಯೂಚರ್ ಪ್ರಾಬ್ಲಮ್ ಅಥವಾ ಕಾಂಪ್ಲಿಕೇಶನ್ಸ್ ಮಾಡಲ್ವಾ ಅಂತ? ರೈಟ್, ಅದನ್ನೇ ನಾನು ಇನ್ ದ ಬಿಗಿನಿಂಗ್ ಐ ಸೆಡ್, ಸುಮ್ಮನೆ ಫಾರ್ಮಸಿಗೆ ಹೋಗಿ ಪೇನ್ ಕಿಲ್ಲರ್ ತಗೊಂಡ್ಬಿಡೋದು, ಮೆಡಿಸಿನ್ ತಗೋತಾರೆ, ಅವರೇ ಡಾಕ್ಟರ್ ಆಗ್ಬಿಡ್ತಾರೆ, ಈಸಿಲಿ ಅವೈಲಬಲ್ ಅಲ್ವಾ ಅದೊಂದು. ಡಾಕ್ಟರ್ ಫೀಸ್ ಉಳಿಯುತ್ತೆ. As a physiotherapist, we also don't advise painkillers. Ours is treating patient without medicines, basically. Alva. So doctors, initially, ನಾನು ಹೇಳಿದ್ನಲ್ಲ, ಇಂಡಿಯನ್ಸ್ ಇಲ್ಲ ಯಾವುದೇ ಪಾಪ್ಯುಲೇಷನ್ ತಗೊಳ್ಳಿ, ದಿ ಡೋಂಟ್ ಗೋ. ಇವಾಗ ಬಂದಿದ ತಕ್ಷಣ ಯಾರೂ ಹೋಗಲ್ಲ, ರೈಟ್? ಬಂದಿದ ತಕ್ಷಣ ಯಾರೂ ಟ್ರೀಟ್ಮೆಂಟ್ಗೆ ಹೋಗಲ್ಲ, ಡಾಕ್ಟರ್ ಹತ್ರ ಹೋಗಲ್ಲ. ಆವಾಗ ಏನಾಗುತ್ತೆ, ಅವರೇ ತಗೊಂಡು ಬರ್ತಾರೆ, ಆದರೂ ಅದು ಕಡಿಮೆನೇ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಆರ್ಥೋಪೆಡಿಷನ್ ಹತ್ರನ ಯಾವುದೋ ಒಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಾರೆ. ಸೊ ಅದು ಲಾಂಗ್ ಟರ್ಮ್ ಇಂಟೇಕ್ ಬಂದ್ಬಿಟ್ಟು ಪ್ರಾಬ್ಲಮ್ ಬರುತ್ತೆ, ಲಿವರ್ ಡ್ಯಾಮೇಜ್ ಎಫೆಕ್ಟ್ ಮಾಡ್ಬೋದು. ಸೊ ಅಗೇನ್ ದಟ್ಸ್ ಇನ್ ಅದರ್, ಆ ಒಂದು ಮಿಸ್ಟೇಕ್ ಅನ್ನ ಮಾಡಬೇಡಿ. ಇನ್ಸ್ಟೆಡ್ ಯು ಕೀಪ್ ಗುಡ್ ಮೂಮೆಂಟ್, ಇನ್ಸ್ಟೆಡ್ ಯು ಕೀಪ್ ಗುಡ್ ಮೂಮೆಂಟ್. ಆದರೂ ಹೋಗ್ತಿಲ್ಲ, ಸಬ್ಸೈಡ್ ಆಗ್ತಿಲ್ಲ ಅಂತ ಪಕ್ಷದಲ್ಲಿ ಯು ಗೋ ಟು ಡಾಕ್ಟರ್, ಕನ್ಸಲ್ಟ್ ಆ್ಯಂಡ್ ದೆನ್ ಟೇಕ್ ಇನ್ ಪ್ರೊಫೆಷನಲ್ ಒಪಿನಿಯನ್ ಇನ್ಸ್ಟೆಡ್ ಆಫ್ ಲಿಸ್ನಿಂಗ್ ಟು ಮಿತ್. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು. ಸಿ ಅಗೇನ್ ಇನ್ನೊಂದು ಬಂದ್ಬಿಟ್ಟು ಹೋಮ್ ರೆಮಿಡೀಸ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ಬೋದಂದರೆ, ನಾವು ಆಲ್ ಆಫ್ ಸಡನ್ ಆ್ಯಂಕಲ್ ಟ್ವಿಸ್ಟ್ ಆಗಿಬಿಡುತ್ತೆ ಅಲ್ವಾ? ಸೊ ನೀವು ಯು ಕೆನಾಟ್ ರಶ್ ಟು ದ ಡಾಕ್ಟರ್ ಫಾರ್ ಆ್ಯಂಕಲ್ ಟ್ವಿಸ್ಟ್. ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಒಂದು ಪಕ್ಷ ಲೆಟ್ಸ್ ಸಿ ಸಬ್ಸೈಡ್ ಆಗಬಹುದಾ ಅಂತ ನಾವೊಂದು ಯೋಚನೆಯಲ್ಲಿ ಇರ್ತೀವಿ. ಸೊ ಆವಾಗ ಬಂದ್ಬಿಟ್ಟು ಎಣ್ಣೆ ಹಚ್ಕೊಳ್ಳೋದು, ಆಯುರ್ವೇದಿಕ್ ಆಯಿಲ್ಸ್ ಅಂತೆ ಇನ್ ದ ಮಾರ್ಕೆಟ್, ದರ್ ಮೆನಿ ಆಯಿಲ್ಸ್ ವಿಚ್ ಇಸ್ ರನ್ನಿಂಗ್, ಅದನ್ನು ಹಚ್ಕೊಳ್ಳೋದು, ಅದೆಲ್ಲ ಮಾಡ್ತಾರೆ. ದಟ್ಸ್ ಫೈನ್, ಜೆಂಟಲ್ ಮಸಾಜ್ ಇದೆಲ್ಲ ಓಕೆ ಟು ಎನ್ ಎಕ್ಸ್ಟೆಂಟ್. ಬಟ್ ದೆನ್ ಅದು ಪ್ರೊಲಾಂಗ್ ಆಗ್ತಿದೆ. ಸೊ ಅದೇನಾದರೂ ಪ್ರೊಲಾಂಗ್ ಆಗ್ತಿದೆ, ಸ್ವೆಲ್ಲಿಂಗ್ ಇನ್ನೂ ಸಬ್ಸೈಡ್ ಆಗಿಲ್ಲ, ಕಡಿಮೆ ಆಗಿಲ್ಲ ಅಂತ ಪಕ್ಷದಲ್ಲಿ ಯು ಕ್ಯಾನ್ ವಿಸಿಟ್. ಸೊ ದಟ್ ಕುಡ್ ಬಿ ಅನ್ ಇನ್ಸ್ಟೆಂಟ್. ಈಗ ಆಯಿಲ್ ಮಸಾಜು ಅಥವಾ ಕೆಲವರು ಕೋಲ್ಡ್ ಪ್ಯಾಕ್ ಅಥವಾ ಹಾಟ್ ಬ್ಯಾಗ್ ಎಲ್ಲ ಇಡ್ತಾರೆ, ಅದನ್ನ ಇಡಬಹುದು. ಸ್ವೆಲ್ಲಿಂಗ್ ಅಲ್ಲಿ ಸ್ಪೆಷಲಿ ಕೋಲ್ಡ್ ಕಂಪ್ರೆಷನ್ ಹೆಲ್ಪ್ಸ್. ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ, ಸ್ವೆಲ್ಲಿಂಗ್ ವಿಲ್ ಕಮ್ ಡೌನ್. ಸೊ ಆ ಥರ ಕೇಸಸ್ ಅಲ್ಲಿ ಇನಿಷಿಯಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಏಡ್ ಥರ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಪ್ರೊಲಾಂಗ್ಡ್ ಅಲ್ಲಿ ಸ್ಟಿಲ್ ಸ್ವೆಲ್ಲಿಂಗ್ ಇದೆಯಪ್ಪ, ಪರ್ಸಿಸ್ಟೆಂಟ್ ಇದೆ ಅಂತ ಅಂದರೆ ದೆನ್ ಯು ಹ್ಯಾವ್ ಟು ಕನ್ಸಲ್ಟ್. ಆ್ಯಂಡ್ ಇಟ್ ಕುಡ್ ಬಿ ಮೇಜರ್ ಆಲ್ಸೋ, ಲಿಗಮೆಂಟ್ ಟೇರ್ ಆಗಿರ್ಬೋದು, ಟಿಬಿಯಾಲಿಸ್ ಆಂಟೀರಿಯರ್ ಏನಾದರೂ ಟೇರ್ ಆಗಿರ್ಬೋದು. ಸೊ ಇಟ್ ಕುಡ್ ಬಿ ಮೆನಿ ಥಿಂಗ್ ಆಸ್ ಸಚ್. ಓಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಯಾವ ರೀತಿಯಾಗಿ ನಮ್ಮ ಮಾಂಸಖಂಡಗಳನ್ನ ಬಲಗೊಳಿಸಬೇಕಾಗತ್ತೆ, ಸೊ ಬಾಡಿ ಸ್ಟಿಫ್ನೆಸ್ ಯಾಕೆ ಆಗುತ್ತೆ, ಫಿಸಿಕಲ್ ಆಕ್ಟಿವಿಟಿ ಯಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ನಾವು ಫುಡ್ಡನ್ನು ಅಂದರೆ ಡಯಟ್ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಿ. ನಾವು ಕೂರುವಂಥ ಪೊಸಿಷನ್ ಆಗಿರ್ಬೋದು, ಸೊ ನಮ್ಮ ಓವರ್ ಆಲ್ ಫಿಸಿಕಲ್ ಹೆಲ್ತ್ಗೆ ಯಾವ ರೀತಿಯಾಗಿ ನಮ್ಮ ಡೈಲಿ ರುಟೀನ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅನ್ನ ಇನ್ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಡಿ ಸ್ಟಿಫ್ನೆಸ್ ಆಗಿರ್ಬೋದು ಅಥವಾ ನಮ್ಮ ಮೈಕೈ ನೋವಾಗುವಂಥದ್ದು ಅಥವಾ ಮಾಂಸಖಂಡಗಳನ್ನು ಹೇಗೆ ಬಲಗೊಳಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.